ದೊಡ್ಡ ಸಿಂಬಲ್. ಸರ್, ಈಗ ಅಸಮಾಧಾನಿತರನ್ನ ಸಮಾಧಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಒಂದಷ್ಟು ಜನ ನೀವು ಕರ್ಸ್ಕೊಂಡಿದ್ದೀರಿ. ಯಾರ್ದಾರ ಮನೆ ಭೇಟಿಯನ್ನು ಕೊಡ್ತಾ ಇದ್ದೀರಾ? ಎಲ್ಲರ ಮನೆಗೂ ಭೇಟಿ ಕೊಡ್ತಾ ಇದ್ದೀನಿ. ಕೆಲವರು ಇಲ್ಲೂ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಬಟ್ ಎಲ್ಲರೂ ಸಮಾಧಾನವಾಗಿದ್ದಾರೆ. ಪಕ್ಷ ಭಾಳ ಮುಖ್ಯ. ಪಕ್ಷದ ನಾಯಕತ್ವ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಇದ್ದಾರೆ. ಮುಖ್ಯ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಎಲ್ಲರೂ ಸಹ ಭರವಸೆ ಕೊಟ್ಟಿದ್ದಾರೆ. ತೊಂದರೆ ಆಗಲ್ಲ, ಎಲ್ಲ ಶಮನ ಆಗುತ್ತೆ. ಯಶವಂತ ರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟರು, ಅವರು ವಾಪಸ್ ತಗೊಳ್ತಾರೆ. ಎಲ್ಲರೂ ಅವ್ರಿಗೂ ನಾವು ಮನವೊಲಿಸ್ತಾ ಇದ್ದೀವಿ. ಎಲ್ಲರೂ ವಾಪಸ್ ತಗೊಳ್ತಾರೆ. ಏನು ಕೆಲವರೆಲ್ಲ ಬಂದವರು ಆಯಿತು ಸರ್ ನಿಮ್ಗೆ ಹೇಳಿದ್ದೀವಿ, ನಾವು ಆ ರಾಜೀನಾಮೆ ಪತ್ರ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ, ತಗೊಳ್ತಾರೆ. ಇಡೀ ಬೆಳವಣಿಗೆಯನ್ನು ಬಿಜೆಪಿ ಅಧ್ಯಕ್ಷರು ಮತ್ತು ಪರಿಷತ್ ವಿಪಕ್ಷ ನಾಯಕರು ಲೇವಡಿ ಮಾಡ್ತಿದ್ದಾರೆ. ಸೂಟ್ ಕೇಸು, ಅವ್ರ ಮಧ್ಯೆ ಗೊಂದಲ, ಮಾರಾಟ ಮಾಡ್ಕೊಂಡಿದ್ದಾರೆ, ಈ ರೀತಿಯ ಟೀಕೆಗಳನ್ನ ಇವತ್ತು ಕೂಡ ಮಾಡಿದ್ದಾರೆ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ, ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರಂತೆ. ಮತ್ತು ಲೇವಡಿ ಮಾಡೋ ಬದಲು ಆ ಲೀಡರ್ ಆಫ್ ಅಪೋಸಿಷನ್ನು ಮತ್ತು ಅಧ್ಯಕ್ಷರ ಪರಿಸ್ಥಿತಿ ಏನಿದೆ ಅಂತ ನೋಡಿ. ಯತ್ನಾಳ್ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನು ಇವ್ರು ಕೇಳಿಕೊಂಡ್ರೆ ಸಾಕು. ಆ ಬಿ ಜೆ ಪಿ ಎಲ್ಲಿದೆ ಅನ್ನೋದು ಹುಡುಕಬೇಕಾಗಿದೆ ಪರಿಸ್ಥಿತಿ. ಇನ್ನು ಬೇರೆ ಏನಾದರೂ ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಬರ, ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ, ಇವೆಲ್ಲ ಮಾತಾಡೋ ಅವ್ರಿಗೆ ಇದೂ ಇಲ್ಲ, ಗೊತ್ತೂ ಇಲ್ಲ. ಬರೀ ಗಂಜಿಲ ಸಿಗಣಿ ಮಾತಾಡೋ ಜನಕ್ಕೆ ಇದು ಬಿಟ್ಟು ಬೇರೆ ಏನೂ ಮಾತಾಡೋಕ್ಕೆ ಬರೋಲ್ಲ. ಸರ್, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ. ಆಯಿತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನು ಪಾಲನೆ ಮಾಡ್ತೀವಿ. ಸರ್, ಅವಿಶ್ವಾಸ ಮಂಡನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಈ ಬಹುತೇಕ ಡ್ರಾಪ್ ಆಗಿರ್ತಕ್ಕಂಥ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮನ್ನು ಯಾಕೆ ಕೈ ಬಿಟ್ಟರೆ ಅಂತ ಕನ್ವಿನ್ಸ್ ಮಾಡಬೇಕಾಗಿ ಅಟ್ಲೀಸ್ಟ್ ಕಾರಣಗಳನ್ನು ಹೇಳಿದರೆ ಇಷ್ಟು ಗೊಂದಲ ಆಗ್ತಾಯಿಲ್ಲ. ಹೈಕಮಾಂಡ್ ಆಗಲಿ ರಾಜನಾಯಕ ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹ ಟಿಕೆಟ್ ಕೊಟ್ಟಿರ್ತದ್ದು ಕಾಂಗ್ರೆಸ್ ಪಕ್ಷ. ಎಲ್ಲವನ್ನೂ ಸಹ ಗಣನೆಗೆ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಕಾರಣಗಳು ಇರ್ಬೋದು, ಇಲ್ಲದೇ ಇರ್ಬೋದು. ಭಾಳ ಮೂಲವಾದ ಕಾರಣ ಇದು, ನಾವು ಸಾಮಾಜಿಕ ನ್ಯಾಯ, ಅವಕಾಶ ಸಿಕ್ಕದೇ ಇರೋರಿಗೆ ಅವಕಾಶ, ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗುತ್ತೆ. ಅತಿ ಹೆಚ್ಚಿನ SC ST OBC ಮೈನಾರಿಟಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ರಾಹುಲ್ ಗಾಂಧಿ ಅವ್ರಿಗೆ ಧನ್ಯವಾದ ಹೇಳಬೇಕಾಗುತ್ತೆ. ಕೆಲವರು ಕೈ ತಪ್ಪೋಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ 5 ಟರ್ಮ್ ಆಗಿರೋರು ಇದ್ದಾರೆ, 4 ಟರ್ಮ್ ಇದೆ. ಯಾವಾಗ ಅವಕಾಶ ಸಿಗುತ್ತೆ ಅನ್ನೋದು ಅವ್ರು ತಿಳ್ಕೊಂಡಿರ್ಬೋದು. ಬಟ್ ಪಕ್ಷ ಭಾಳ ಮುಖ್ಯ. ಆದ್ದರಿಂದ ಪಕ್ಷದ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇನು ಭಾಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಇನ್ನೊಂದು, ಇಡೀ ಉತ್ತರ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕದಲ್ಲಿ ನೀವು ದಲಿತ ಲೆಫ್ಟ್ ಕೊಟ್ಟಿಲ್ಲ, ಕುರುಬರಿಗೆ ಕೊಟ್ಟಿಲ್ಲ, ಮುಸ್ಲಿಂ ಕೊಟ್ಟಿಲ್ಲ, ಮುಂಬೈ ಕರ್ನಾಟಕದಲ್ಲಿ ಬಲಿಜಿಗ ಲಿಂಗಾಯತರು ಕೊಟ್ಟಿಲ್ಲ. ಈ ಥರದ ಕೆಲವು ಕಾಂಬಿನೇಷನ್ಗಳು ಇದೇ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗಲ್ಲ. ಎಲ್ಲ ಕಾಂಬಿನೇಷನ್ 140 ಜನಕ್ಕೂ ನಾವು ಕೊಟ್ಟಿಲ್ಲ. 140 ಜನದಲ್ಲಿ ನಾವು ಕೊಟ್ಟಿರೋದೇ 35ಕ್ಕೆ. ಆದ್ದರಿಂದ ಬಾಕಿಯವ್ರಿಗೆ ಏನು ಮಾಡ್ತೀರಾ, 105 ಜನಕ್ಕೆ ನಾವು ಕೊಟ್ಟಿಲ್ಲ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೆಲವು MLAಗಳು ಅವ್ರಿಗೆ ಬೋರ್ಡು, ಕಾರ್ಪೊರೇಷನ್ ಬೇಕು ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಅವಕಾಶಗಳಿದೆ, ಅವಕಾಶ ಮಾಡಿಕೊಡ್ತೀವಿ, ಇಲ್ಲ ಅಂತಲ್ಲ. ಕೇವಲ ವಿಧಾನಸೌಧದಲ್ಲಿ ಮಂತ್ರಿಗಳಾದರೆ ಮಾತ್ರ ಶಕ್ತಿ ಇರುತ್ತೆ ಅಂತಲ್ಲ. ಬೋರ್ಡು, ಕಾರ್ಪೊರೇಷನ್ ಚೇರ್ಮನ್ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಬೋದು, ಅವ್ರ ಸಮುದಾಯಕ್ಕೆ ಕೆಲಸ ಮಾಡ್ಬೋದು. ಅದು SC ಇರ್ಬೋದು, ST ಇರ್ಬೋದು. ಅತಿ ಹೆಚ್ಚಿನ ಮೈನಾರಿಟಿಗೆ ನಾವು ಕೊಟ್ಟಿದ್ದೀವಿ. ಈ ಸಲ 4 ಜನಕ್ಕೆ ಕೊಟ್ಟಿದ್ದೀವಿ. 5 ಜನಕ್ಕೆ SC ST OBC SC ST ಕೊಟ್ಟಿದ್ದೀವಿ, OBCಗಳಿಗೆ ಕೊಟ್ಟಿದ್ದೀವಿ, ಅಪರ ಲಿಂಗಾಯತರಿಗೂ ಕೊಟ್ಟಿದ್ದೀವಿ, ಒಕ್ಕಲಿಗರಿಗೂ ಕೊಟ್ಟಿದ್ದೀವಿ. ಬ್ರಾಹ್ಮಣರಿಗೆ ಸಲ ಕೊಡೋಕ್ಕಾಗಿಲ್ಲ. ಕೆಲವು ಕಾರಣದಲ್ಲಿ ಬೇರೆ ಕಡೆ ಅವ್ರನ್ನ ಯಾವ ರೀತಿ ಅವ್ರನ್ನ ಉಪಯೋಗ ತಗೋಬೋದು ಅವ್ರ ಸೇವೆನ ಅಂತ ನೋಡ್ತಾ ಇದ್ದೀವಿ. ಮಹಿಳೆಯರು ಇಲ್ಲದೇ ಇರೋದು ವಿವಾದ ಆಗ್ತಾ ಇದೆ. ಈಗ ಮಹಿಳೆಯರಿಗೆ ಒಂದು ಖಾಲಿ ಜಾಗ ಇದೆಯಲ್ಲ, ಅದನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅವ್ರು ಯಾವ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಈಗಾಗಲೇ ಮಹಿಳೆಯರೆಲ್ಲ ಡೆಪ್ಟಿ ಚೇರ್ಮನ್ ಮಾಡಿದ್ದೀವಿ ಕೌನ್ಸಿಲಲ್ಲಿ. ಅದನ್ನು ಮಾಡ್ತೀವಿ. ಹೆಂಗಿದ್ರು ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಹುಂಡಿ ಕಳ್ಳರು ಏನು ಓಟ್ ಕದ್ದಿದ್ರು ಅದೇ ಥರ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಅಲ್ಲಿ ಮಾಡ್ತೀವಿ. ಮಹಿಳೆಯರಿಗೆ ಆಗಾಗಲೇ ಘೋಷಣೆ ಮಾಡಿದ್ದೀವಿ. ಅವರೇ ಡೆಪ್ಟಿ ಚೇರ್ಮನ್ ಆಗಿರ್ತಾರೆ, ಬದಲಾವಣೆ ಏನಾರು ಆಗುತ್ತೆ ಸರ್? ಅದು ನೋಡೋಣ, ಮುಂದಕ್ಕೆ ನೋಡೋಣ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ದದ್ದಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರ್ಯಾರು ಈ ಥರ ಬೇಸರ ಆಗಿದ್ದಾರೆ? ದದ್ದಲ್ ಅವರು ನನ್ನ ಜೊತೆ ಪಾರ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮನೆಗೆ ಬಂದಿದ್ದರು ಬೆಳಿಗ್ಗೆ.
ಮತ್ತು ಹಂಪನಗೌಡರು ಬಂದಿದ್ದರು, ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಬೇಕು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅವ್ರನ್ನ ಹೆಂಗೆ ನಾವು ಶಕ್ತಿ ಅವ್ರಿಗೆ ತುಂಬಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ವಿ. ಅದೇ ಥರ ಶಕ್ತಿಯನ್ನು ತುಂಬ್ತೀವಿ. ಯಾರನ್ನೂ ಸಹ ಕೈ ಬಿಡೋದಿಲ್ಲ, ಎಲ್ರಿಗೂ ಅವಕಾಶಗಳನ್ನ ಕೊಡ್ತೀವಿ, ಒಂದಲ್ಲ ಒಂದು ರೀತಿ ಕೊಡ್ತೀವಿ. ಸರ್, 28ರ ಚುನಾವಣಾ ದೃಷ್ಟಿಯಿಂದ ನಾವು ಸರ್ಕಾರವನ್ನು ಮಾಡ್ತೇವೆ ಅಂತ ಹೇಳಿ, ಆರ್ ಯು ಹ್ಯಾಪಿ ಸರ್? ಈ ಒಂದು ಈ ಲೆಕ್ಕಾಚಾರ ಮಾಡಿದ ಕ್ಯಾಬಿನೆಟ್ ನಿಮ್ಗೆ ತೃಪ್ತಿ ಇದೆ ವೈಯಕ್ತಿಕವಾಗಿ? ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ, ಸಂವಿಧಾನದ ಆಶಯಗಳನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಮಾಡಿರ್ತಕ್ಕಂಥದ್ದು. ಒಬ್ಬ ಪೌರ ಕಾರ್ಮಿಕ ಸಫಾಯಿ ಕರ್ಮಚಾರಿಯ ಅವ್ರ ದಂಪತಿಗಳ ಮಗನ್ನ ಇಡೀ ದೇಶದಲ್ಲೇ ಎಲ್ಲೂ ಮಾಡಿಲ್ಲ. ಅದನ್ನು ಮಾಡಿ ನಾವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀವಿ. ಯಾವುದೇ ಪಕ್ಷದಲ್ಲಿ ಆ ಥರ ಅವಕಾಶಗಳು ಸಿಕ್ಕೋದಿಲ್ಲ. ಆ ಥರ ಭಾಳಷ್ಟು ಜನ ಅಂಥವ್ರಿಗೆ ನಾವು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಒಳ್ಳೆ ರೀತಿಯ ಸಂದೇಶ ದೇಶದಲ್ಲಿದೆ, ರಾಜ್ಯದಲ್ಲೂ ಇದೆ. ನೀವು ಕೊಡುವಾಗ ಈ ಬಾರಿ ಸಂಪುಟದಲ್ಲಿ ಬಿಲಿಯನರ್ಗಳು ಜಾಸ್ತಿ ಇದ್ದಾರೆ ಅಂತಕ್ಕಂಥ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈಗ ಬಿಲಿಯನರ್ಗಳು ಇರ್ತಾರೋ ಇಲ್ವೋ, ಅವ್ರು ಯಾರೋ ಅದ್ರ ಜೊತೆಗೆ ಇದನ್ನು ಮಾಡಿದ್ದೀವಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಶ್ರೀಮಂತ ರಾಜಕೀಯ ಪಕ್ಷ, ದೇಶದಲ್ಲಿ 4,000 ಕೋಟಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ 700 ಕೋಟಿ ಮಾತ್ರ ಇಟ್ಕೊಂಡಿರೋದು. ಆ ಶ್ರೀಮಂತಿಕೆಯಲ್ಲಿದೆ, ನಮ್ಮದೆಲ್ಲಿದೆ. ನಾವು ಎಲ್ಲರೂ ಬ್ಯಾಲೆನ್ಸ್ ಮಾಡಿದ್ದೀವಿ. ಶ್ರೀಮಂತರನ್ನು ಕೊಟ್ಟಿದ್ದೀವಿ, ಬಡವ್ರನ್ನೂ ಕೊಟ್ಟಿದ್ದೀವಿ, ಮಧ್ಯಮ ವರ್ಗದವ್ರಿಗೂ ಕೊಟ್ಟಿದ್ದೀವಿ. ಅದೇನಾದರೂ ಇದೆಯಾ ಭಾರತೀಯ ಜನತಾ ಪಾರ್ಟಿನಲ್ಲಿ? ಇಲ್ಲ. ಕೇಂದ್ರದಿಂದ ನೋಡಿ ಇಲ್ಲ. ನೀವು BJP ಅಧ್ಯಕ್ಷರು ಎಷ್ಟು ಕೋಟಿಗೆ ಬಾಳ್ತಾರೆ? ಸಾಮ್ರಾಟ್ ಅಶೋಕ್ ಎಷ್ಟು ಕೋಟಿಗೆ ಬಾಳ್ತಾರೆ? ನನ್ನನ್ನು ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಡಿ, ಎಲ್ಲರದ್ದು ಲೆಕ್ಕ ನನ್ನ ಹತ್ರ ಇದೆ. ಹಾಂ, ಆಯ್ತು, ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.